ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸೋಲೋ ಸಂಚಾರಿ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರನ ತಿಳಿಸ್ತಾ ಇದ್ದೀನಿ. ನೀವೇನು ನೋಡಿದ್ರಿ, ಬ್ಯಾಂಗ್ಳೂರಿಂದ ಹರಿದ್ವಾರಕ್ಕೆ ನನ್ನ ಒಂದು 3 ಡೇ ಜರ್ನಿಯ ಬಗ್ಗೆ ಮತ್ತು ಅದ್ರ ಬಜೆಟ್ ಬಗ್ಗೆ ನಾನು ಮೊದಲನೇ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ. ಸೊ ನಾನಿವಾಗ ಹರಿದ್ವಾರದಿಂದ ಕೇದಾರ್ನಾಥ್ ಯಾವ ರೀತಿ ಹೊರಡ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡ್ತೀನಿ. ಲೆಟ್ಸ್ ಗೋ. ನಾನಿವಾಗಿದ್ದೇನೆ ಹರಿದ್ವಾರ್ ರೈಲ್ವೆ ಸ್ಟೇಷನಲ್ಲಿ. ನೀವು ನೋಡ್ತಾ ಇರ್ಬೋದು ಗುರು, ಎಲ್ಲ ಮಲಗಿದ್ದಾರೆ. ಮಧ್ಯರಾತ್ರಿ 1:50 ಇವಾಗ ನಾನೊಬ್ಬ ಹೊರಡ್ತಾ ಇದ್ದೀನಿ ಹರಿದ್ವಾರ್ ಬಸ್ ಸ್ಟಾಪ್ಗೆ. ಯಾಕಪ್ಪ ಅಂದರೆ ಮಧ್ಯರಾತ್ರಿ 2 ಗಂಟೆಯಿಂದನೇ ಹರಿದ್ವಾರದಿಂದ ಕೇದಾರ್ನಾಥ್ ಓಡೋ ಬಸ್ ವ್ಯವಸ್ಥೆ ಇದೆ ಅಂತ ಇಲ್ಲಿನ ಸ್ಥಳೀಯ ಜನರು ಹೇಳಿದ್ರಿಂದ ನಾನು ಒಂದು ಗಂಗಾ ಆರತಿ ಮುಗಿಸ್ಕೊಂಡು ನಾನು ಡೈರೆಕ್ಟಾಗಿ ಹಿಂತಿರುಗಿ ಇದೇ ಒಂದು ರೈಲ್ವೆ ಸ್ಟೇಷನ್ಗೆ ಬರ್ತೇನೆ. ಯಾವುದೇ ಥರ ಒಂದು ಹಾಸ್ಟೆಲ್ ರೂಮ್ ಆಗಿರ್ಬೋದು ಅಥವಾ ಸ್ಟೇ ರೂಮ್ ಆಗಿರ್ಬೋದು ನಾನು ಯಾವುದೂ ಸಹ ಮಾಡಿರಲಿಲ್ಲ. ಕಂಪ್ಲೀಟಾಗಿ ಒಂದು 5 ಗಂಟೆಗಳ ಕಾಲ ನನ್ನ ಒಂದು ಸ್ಟೇ ಇದೇ ಒಂದು ರೈಲ್ವೆ ಸ್ಟೇಷನಲ್ಲಾಗಿತ್ತು. ನೀವೇನಾದರೂ ಬಂದರೆ ನೀವು ಸಹ ಇದೇ ಒಂದು ರೈಲ್ವೆ ಸ್ಟೇಷನಲ್ಲಿ ಮಾಡಿ ಅಂತ ಹೇಳ್ತೀನಿ. ಒನ್ ಆಫ್ ದಿ ಬೆಸ್ಟ್ ಸೇಫ್ಟಿ ಝೋನ್ ಅಂತಲೇ ಹೇಳ್ತೀನಿ ನಿಮಗೆಲ್ಲ. ಯಾಕಂದರೆ ತುಂಬ ಜನ ಇಲ್ಲೇ ಸ್ಟೇ ಮಾಡೋದ್ರಿಂದ ನಿಮಗೆ ಇದೊಂಥರ ಬೆಸ್ಟ್ ಅಂತ ಹೇಳ್ತೀನಿ. ಯಾವುದೇ ಒಂದು ರಿಸ್ಕ್ ಸಹ ಇರಲ್ಲ ನಿಮಗೆ. ಸೊ ಇವಾಗ ನಾನು ಹರಿದ್ವಾರ್ ಬಸ್ ಸ್ಟಾಪ್ಗೆ ಹೊರಡ್ತಾ ಇದ್ದೀನಿ. ಇಲ್ಲಿಂದ ನೀವೇನು ನೋಡ್ತಾ ಇದ್ದೀರಾ ಇದೇ ಹರಿದ್ವಾರ್ ರೈಲ್ವೆ ಸ್ಟೇಷನ್. ಬನ್ನಿ ಇವಾಗ ಹರಿದ್ವಾರ್ ಬಸ್ ಸ್ಟಾಪ್ಗೆ ಹೋಗೋಣ. ಯಾಕಂದರೆ ನಾನು ಯಾವುದೇ ಸಹ ಒಂದು ಟಿಕೆಟ್ ಸಹ ನಾನು ಬುಕ್ ಮಾಡಿಲ್ಲ. ಲೆಟ್ಸ್ ಗೋ. ನೀವು ನೋಡ್ತಾ ಇರ್ಬೋದು ಇದೇ ಹರಿದ್ವಾರ್ ಬಸ್ ಸ್ಟಾಪು. ರೈಲ್ವೆ ಸ್ಟೇಷನಿಂದ ಜಸ್ಟ್ 100 ಮೀಟರ್ ಕಾಲ್ನಡಿಗೆಯಿಂದ ಬಂದರೆ ಈ ಒಂದು ಬಸ್ ಸ್ಟಾಪ್ ಸಿಗುತ್ತೆ ನಿಮಗೆ. ರೈಟ್ ಸೈಡಲ್ಲಿ ಸಿಗುತ್ತೆ ಎಲ್ಲ ಕೇದಾರ್ನಾಥ್ ಓಡೋ ಬಸ್ಗಳು. ಬನ್ನಿ ಇವಾಗ ಓಡೋಣ ಬಸ್ಸಲ್ಲಿ. ಗುರು, ಕೊನೆಯದಾಗಿ ಕೇದಾರ್ನಾಥ್ ಓಡೋ ಬಸ್ ಹತ್ತಿದ್ದೀನಿ. ನಾನು ಹಿಂದೆ ನೋಡ್ತಾ ಇದ್ರಲ್ಲ ಜನ, ಅವರೆಲ್ಲ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಆನ್ಲೈನ್ ಟಿಕೆಟ್ ಕಾಸ್ಟ್ ಬಂದು 950 ರೂಪಾಯಿ ಆಗುತ್ತೆ. ನಾನು ಯಾವುದೇ ಸಹ ಆನ್ಲೈನ್ ಮಾಡಿರಲಿಲ್ಲ. ಆಫ್ಲೈನ್ ಟಿಕೆಟ್ ಬಂದು 550 ರೂಪಾಯಿ. ಇವಾಗ ಹರಿದ್ವಾರದಿಂದ ಕೇದಾರ್ನಾಥ್ಗೆ ಬಸ್ ಓಡ್ತಾ ಇದೆ. ನನ್ನ ಹಿಂದೆ ಇರೋ ಜನಗಳೆಲ್ಲ ಇವನೇನಪ್ಪ ಹುಡುಗ ಒಬ್ಬನೇ ಬರ್ತಾ ಇದ್ದೇನಂತ ಎಲ್ಲ ಒಂಥರ ನೋಡ್ಬಿಟ್ರು. ಅದರಲ್ಲಿ ಮಿನಿ ಬಸ್ ಬೇರೆ. ಜರ್ನಿ ಯಾವ ರೀತಿ ಇರುತ್ತೋ, 246 ಕಿಲೋಮೀಟ್ರು ನಾವೊಂದು ಬಸ್ ಟ್ರಾವೆಲ್ ಮಾಡಬೇಕು. 12 ಗಂಟೆ ತಗೊಳುತ್ತಂತೆ ನಮಗೆ ಇವಾಗ ಹೊರಡೋಕ್ಕೆ. ಬನ್ನಿ ಇವಾಗ ಹೊರಡೋಣ. ನಮ್ಮ ಒಂದು ಬಸ್ ಇವಾಗ ಹರಿದ್ವಾರದ ಚೆಕ್ ಪೋಸ್ಟ್ ಬಳಿ ಇದೆ. ಟೈಮ್ ಬಂದು ಇವಾಗ ಮಧ್ಯರಾತ್ರಿ 2:30 ಆಗಿರೋದ್ರಿಂದ ಯಾವುದೇ ಒಂದು ಬಸ್ ಆಗಿರ್ಬೋದು ಅಥವಾ ಒಂದು TT ಆಗಿರ್ಬೋದು ಯಾವುದೂ ಸಹ ಬಿಡೋದಿಲ್ವಂತೆ. ಬೆಳಗಿನ ಜಾವ 4 ಗಂಟೆಯಿಂದನೇ ಪ್ರತಿಯೊಂದು ಬಸ್ ಆಗಿರ್ಬೋದು ಅಥವಾ TT ಆಗಿರ್ಬೋದು ಪ್ರತಿಯೊಂದು ಸಹ ಬಿಡ್ತಿದ್ದಾರಂತೆ ಅವರು. ಇವಾಗ ನೀವು ನೋಡ್ತಾ ಇರ್ಬೋದು ಬದ್ರಿನಾಥ್ 291 ಕಿಲೋಮೀಟರ್ ಇದೆ ಮತ್ತು ಕೇದಾರ್ನಾಥ್ 223 ಕಿಲೋಮೀಟರ್ ಇದೆ. ಸೊ ಇವಾಗ ನಾನು 1.5 ಗಂಟೆಗಳ ಕಾಲ ಒಂದು ಬಸ್ಸಿನಲ್ಲೇ ಒಂದು ನಿದ್ದೆ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸ್ಲೀಪ್ ಅಲ್ಲೇ ಮಾಡಿಬಿಡ್ತೀನಿ ಅಷ್ಟೇ. ಬೆಳಗ್ಗೆ ಎದ್ದು ನೋಡ್ತೀನಿ ಗುರು, ನೇಚರ್ ವ್ಯೂನ ನೆಕ್ಸ್ಟು ಲೆವೆಲ್ ಅಂದರೆ ನೆಕ್ಸ್ಟು ಲೆವೆಲ್. ನಾನು ಎಲ್ಲಪ್ಪ ಇದ್ದೀನಿ, ಯಾವ ಸ್ವರ್ಗದಲ್ಲಿದ್ದೀನಿ ಅಂತ ಅನಿಸ್ಬಿಟ್ಟಿತ್ತು. ಯಾಕಂದರೆ ಅಲ್ಲಿನ ಸಿಬ್ಬಂದಿಗಳು ಬೆಳಗಿನ ಜಾವ 4 ಗಂಟೆಗೆ ಬಸ್ ಬಿಡ್ತೀನಿ ಅಂದಿದ್ದರಿಂದ ನಾನು ಬಸ್ಸಲ್ಲೇ ಮಲಗಿದ್ದೆ. ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನೋಡ್ತೀನಿ ನೇಚರು, ನಾನಂತೂ ಕಳೆದೋಗ್ಬಿಟ್ಟೆ. ಯಾವುದೋ ಒಂದು ಸ್ವರ್ಗದಲ್ಲಿದ್ದೀನಿ ಅಂತಲೇ ಅನಿಸ್ಬಿಟ್ಟಿತ್ತು. ನೀವು ಸಹ ಕೇದಾರ್ನಾಥ್ ಓಡಬೇಕಂತಿದ್ರೆ ಆದಷ್ಟು ರೈಟ್ ಸೈಡ್ ಸೀಟ್ನ ಸೆಲೆಕ್ಟ್ ಮಾಡಿ. ಒನ್ ಆಫ್ ದಿ ಬೆಸ್ಟ್ ಅಂತೀನಿ ವ್ಯೂ ನೋಡೋಕ್ಕೆ. ಅಲಕಾನಂದ ನದಿಯ ಮಧ್ಯದಲ್ಲಿ ಒಂದು ನೀವು ದೇವಸ್ಥಾನ ನೋಡ್ಬೋದು. ಈ ದೇವಸ್ಥಾನದ ಹೆಸರು ಬಂದು ಶ್ರೀಮಾತಾ ದಾರಿದೇವಿ ದೇವಸ್ಥಾನ ಅಂತ. ಈ ದೇವಸ್ಥಾನದ ಇತಿಹಾಸ ಏನಂದರೆ 2013ರಲ್ಲಿ ಕೇದಾರ್ನಾಥಲ್ಲಿ ಭೀಕರ ಪ್ರವಾಹ ಉಂಟಾಯ್ತಲ್ವ. ಆ ಉಂಟಾಗಿದ್ದಕ್ಕೆ ಕಾರಣನೇ ಈ ಒಂದು ದೇವಸ್ಥಾನ ಆಗಿದೆ. ಏನಪ್ಪ ಅಂದರೆ ಜೂನ್ 16, 2013ರಂದು ಹೈಡ್ರೋ ಎಲೆಕ್ಟ್ರಾನಿಕ್ ಪವರ್ ಒಂದು ಅಣೆಕಟ್ಟನ್ನು ನಿರ್ಮಿಸೋಗೋಸ್ಕರ ಈ ಒಂದು ದೇವಸ್ಥಾನವನ್ನು ಬೇರೆ ಕಡೆ ಸ್ಥಳಾಂತರಿಸ್ತಾರೆ. ಸ್ಥಳಾಂತರಿಸಿದ ಕೆಲವೇ ಗಂಟೆಗಳಲ್ಲಿ ಭೀಕರ ಪ್ರವಾಹ ಉಂಟಾಗಿ 100 ಜನರು ಸಾವಿಗೆ ಈಡಾಗ್ತಾರೆ. ಊರೇ ಕೊಚ್ಕೊಂಡು ಹೋಗುತ್ತೆ. ಸೊ ಕೆಲವು ವರ್ಷಗಳ ನಂತರ ಈ ದೇವಸ್ಥಾನವನ್ನು ಅದೇ ಸ್ಥಳಕ್ಕೆ ಮತ್ತೆ ಮರು ನಿರ್ಮಿಸಿ ಇಲ್ಲಿನ ಜನಗಳು ಉತ್ತರಾಖಂಡಿನ ರಕ್ಷಾಮಾತಾ ದೇವಿ ಅಂತ
ಪ್ರತಿನಿತ್ಯ ಪೂಜೆ ಸಲ್ಲಿಸ್ತಾರೆ. ನಾವು ಸಹ ಕೇದಾರ್ನಾಥ್ ಹೊರಡೋಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ನಾವು ಒಂದು ಪೂಜೆ ಸಲ್ಲಿಸಿ ಹೋಗಬೇಕು. ನೀವು ನೋಡ್ತಾ ಇರ್ಬೋದು, ಈ ಒಂದು ಸಂಗಮದ ಹೆಸರು ಬಂದು ದೇವಪ್ರಯಾಗ್ ಅಂತ. ದೇವಪ್ರಯಾಗಿನ ವಿಶಿಷ್ಟ ಇತಿಹಾಸ ಏನಪ್ಪ ಅಂದರೆ, ಅಲಕಾನಂದ ನದಿ ಮತ್ತು ಭಗೀರಥಿ ನದಿ ಎರಡು ವಿಲೀನಗೊಂಡು ಗಂಗೆಯ ಜನ್ಮ ಇಲ್ಲಿಂದನೇ ಪ್ರಾರಂಭ ಅಂತ ಇಲ್ಲಿನ ಇತಿಹಾಸ ಹೇಳುತ್ತೆ. ನೀವು ಸಹ ನೋಡ್ಬೋದು, ನೋಡಿ. ಗುರು, ಇಷ್ಟೊತ್ತು ಸ್ವರ್ಗ ನೋಡ್ಕೊಂಡೇ ಬಂದೆ, ಬಟ್ ನರಕದ ಬಾಗಿಲು ಇವಾಗ ಓಪನ್ ಆಯ್ತು ಅಂತಲೇ ನಾನು ಹೇಳ್ತೀನಿ. ಎಲ್ಲಂದ್ರೆ ಅಲ್ಲೇ ಕುಸಿತದಿಂದ ಮನೆಗಳು ಬಿದ್ದಿವೆ, ಮತ್ತು ರೋಡ್ ಸಹ ನೀವು ನೋಡ್ಬೋದು, ತುಂಬ ಅಂದರೆ ತುಂಬ ಲ್ಯಾಂಡ್ಸ್ಲೈಡ್ ಆಗಿದೆ. ಯಾವುದೇ ಒಂದು ಗಾಡಿ ಸಹ ಎರಡೆರಡು ಹೋಗೋಕ್ಕೆ ಆಗಲ್ಲ. ಒಂದು ಗಾಡಿ ಹೋದ್ಮೇಲೆ ಇನ್ನೊಂದು ಗಾಡಿ ಹೋಗೋಕ್ಕಾಗೋದು. ತುಂಬ ಅಂದರೆ ತುಂಬ ಲ್ಯಾಂಡ್ಸ್ಲೈಡ್ ಆಗಿದೆ. ಯಾಕಪ್ಪ ಅಂದರೆ 12 ಗಂಟೆಗಳ ಕಾಲ ಟೈಮ್ ತೊಗೊಳುತ್ತೆ. ಅಂದರೆ ಜಸ್ಟ್ 223 ಕಿಲೋಮೀಟ್ರಿಗೆ ಈ ಒಂದು ಲ್ಯಾಂಡ್ಸ್ಲೈಡ್ ಯಾವಾಗ ಆಗುತ್ತೆ, ಯಾವ ರೀತಿ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲಿನ ವೆದರು. ಆ ಥರ ಒಂದು ರೋಡ್ಗಳು ಇವಾಗಿವೆ. ನೀವು ನೋಡ್ತಾ ಇರ್ಬೋದು, ನಾನಂತೂ ಭಯದಲ್ಲೇ ಹೋಗಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಎಂಥದ್ದಂದರೆ ರಿಸ್ಕ್ ಅಂದರೆ ತುಂಬ ರಿಸ್ಕು. ಏನಾಗುತ್ತಂತನೂ ಗೊತ್ತಿಲ್ಲ. ಇದಕ್ಕೆಲ್ಲ ನಾವೊಂದು ದೇವರು ಅಂದರೆ ಡ್ರೈವರೇ ಅಂತ ಹೇಳ್ಬೋದು. ನಮಗೆ ದೇವರೇ ನನಗೆ ಡ್ರೈವರು. ಯಾಕಂದರೆ ಅವ್ರು ನಮ್ಮನ್ನ ಸೇಫ್ಟಿಯಾಗಿ ಕರ್ಕೊಂಡು ಹೋದರೆ ಸಾಕಾಗ್ಬಿಟ್ಟಿತ್ತು. ಅಂಥ ರಿಸ್ಕಿ ಪ್ಲೇಸ್ ಅಂದರೆ ಅಂಥ ದೊಡ್ಡ ರಿಸ್ಕಿ ಪ್ಲೇಸ್ ಅಂತ ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು, ನೋಡಿ ಇವಾಗ ನೀವು. ನಿಮಗೆಲ್ಲ ಅನಿಸಿರುತ್ತೆ ಅಲ್ವಾ, ಕೇದಾರ್ನಾಥ್ ಈಸಿಯಾಗಿ ಹೋಗ್ಬಿಟ್ಟು ಬರ್ಬೋದಂತ. ರಿಯಾಲಿಟಿ ಇದಾಗಿದೆ ನೋಡಿ. ತುಂಬ ಅಂದರೆ ತುಂಬ ಲ್ಯಾಂಡ್ಸ್ಲೈಡ್ಗಳಾಗುತ್ತೆ. ಸೊ ನನಗಂತೂ ನಾನು ಬದುಕ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗ್ತೀನಿ ಅಂತಲೇ ಅನಿಸ್ಬಿಟ್ಟಿತ್ತು. ಅಂಥ ಒಳ್ಳೆ ರಿಸ್ಕಿ ಪ್ಲೇಸಲ್ಲಿ ಗಾಡಿಗಳು ಹೋಗೋದ್ರಿಂದ ತುಂಬ ಅಂದರೆ ತುಂಬ ಡೇಂಜರ್ ರೋಡ್ಗಳು ಇವಾಗಿವೆ. ಯಾವಾಗ ಹೆಂಗೆ ಬೇಕಾದರೂ ಬೀಳ್ಬೋದು ಅಂತ ನಾನು ಹೇಳ್ತೀನಿ. ತುದಿಯಲ್ಲಿ ಹೋಗಬೇಕು ಗುರು. ತುದಿ ಹೆಂಗಿರುತ್ತೆ ಹೇಳಿ ಫೀಲ್. ನನಗಂತೂ ಹಾರ್ಟ್ ಡಗ ಅಂತ ಬಡಿತಾನೆ ಇತ್ತು ಆ ರೇಂಜ್ಗೆ. ಅಂಥ ಒಳ್ಳೆ ರಿಸ್ಕಿ ಪ್ಲೇಸ್ ಅಂದರೆ ಕೇದಾರ್ನಾಥ್ ಅಂತ ಹೇಳ್ತೀನಿ ನಿಮಗೆ. ನೀವು ಯಾವುದನ್ನು ಈಸಿಯಾಗಿ ತೊಗೋಬೇಡಿ. ಕೇದಾರ್ನಾಥ್ ಅಲ್ವಾ, ಈಸಿಯಾಗಿ ಹೋಗಿ ಬಂದುಬಿಡ್ಬೋದು ಅಂತ. ಬಟ್ ನೀವು ರಿಯಾಲಿಟಿಯಾಗಿ ಒಂದು ಸರಿ ಹೋಗಿ ನೋಡಿ, ಮತ್ತೆ ನೀವು ರಿಟರ್ನ್ ಹೋಗ್ತೀನಿ ಅನ್ನೋ ಒಂದು ಭರವಸೆ ಸಹ ಇರಲ್ಲ. ಆ ಒಂದು ಭಯದಲ್ಲೇ ನೀವು ಹೋಗಿ ಮತ್ತೆ ಬರಬೇಕಾಗುತ್ತೆ. ಅಂಥ ರೋಡ್ಗಳು ಇವಾಗಿವೆ. ನೀವು ನೋಡ್ತಾ ಇರ್ಬೋದು, ನೋಡಿ. ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಕರುಗಳಿರುತ್ತೆ ರೋಡ್ಗಳಲ್ಲಿ. ಗಾಡಿ ಟರ್ನ್ ಆಗ್ತಾ ಇದ್ದಂಗೆ ನಂಗೆ ಭಯ ಆಗುತ್ತೆ. ಎಲ್ಲಿ ಏನಾದರೂ ಗಾಡಿ ಮೇಲೆ ಬೀಳುತ್ತೋ ಅಥವಾ ಯಾವುದಾದ್ರು ಗಾಡಿ ಬಂದು ಸಡನ್ನಾಗಿ ಗುದ್ಬಿಡುತ್ತೋ ಅಂತ ಒಂದು ಭಯನೇ ಸ್ಟಾರ್ಟ್ ಆಗಿತ್ತು ನನಗೆ. ಯಾಕಪ್ಪ ಅಂದರೆ ಆಗಿನ ಕಾಲದಲ್ಲಿ ಜನಗಳೆಲ್ಲ ಒಂದು ಆಸ್ತಿ ಪತ್ರಕ್ಕೆ ಸಹಿ ಮಾಡಿಬಿಟ್ಟು ಹೋಗ್ತಾ ಇದ್ರು ಅಂತ ನಾನು ನಿಮ್ಗೆ ಹೇಳಿದ್ನಲ್ವಾ. ಇದೇ ಒಂದು ಕಾರಣಕ್ಕೆ. ಯಾಕಂದರೆ ಯಾವಾಗ ಏನು ಬೇಕಾದರೂ ಸಂಭವಿಸ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ತೇನೆ. ಸೊ ಯಾವುದನ್ನು ಈಸಿಯಾಗಿ ತೊಗೋಬೇಡಿ. ನನ್ನ ಪ್ರಕಾರ ತುಂಬ ರಿಸ್ಕಿ ಪ್ಲೇಸ್ ಅಂದ್ರೇ ಕೇದಾರ್ನಾಥ್. ನೋಡಿ, ನೀವು ಎಷ್ಟು ಲ್ಯಾಂಡ್ಸ್ಲೈಡ್ಗಳು ನೋಡ್ತಾ ಇದ್ದೀರಾ ನೋಡಿ. ನಾನಂತೂ ಒಂದು 40ರಿಂದ 50 ಲ್ಯಾಂಡ್ಸ್ಲೈಡ್ ನೋಡಿದ್ದೀನಿ. ತುಂಬ ಟೈಮ್ ತೊಗೊಂಡು ನಿಧಾನಕ್ಕೆ ಬಸ್ ಚಲಿಸ್ತಾ ಇತ್ತು. ನನಗಂತೂ ಭಯ ಒಂದು ಸೈಡು. ಎಲ್ಲಿ ನಮ್ಮ ಬಸ್ ಮೇಲೆ ಬೀಳುತ್ತಂತಲೇ ಅರ್ಧ ಭಯದಲ್ಲೇ ಹೋಗಿದ್ದೀನಿ ನಾನು ಕೇದಾರ್ನಾಥ್ ತಲುಪೋವರೆಗೂ. ಅಂಥ ಒಳ್ಳೆ ಭೀಕರ ಲ್ಯಾಂಡ್ಸ್ಲೈಡ್ಗಳಾಗುತ್ತೆ. ಕಲ್ಲು ಯಾವಾಗ ಬೇಕಾದರೂ ಬೀಳ್ಬೋದು. ಯಾವ ಕಾರ್ಗಳ ಮೇಲೆ ಆದರೂ, ಬೈಕ್ಗಳ ಮೇಲಾದರೂ, ಬಸ್ಗಳ ಮೇಲೆ ಆದರೂ. ನೀವು ನೋಡ್ಬೋದು, ನೋಡಿ. ನೀವೆಲ್ಲ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ, ಕೇದಾರ್ನಾಥ್ ಹೋಗೋದ್ರ ಬಗ್ಗೆ ಕೇಳಿರ್ತೀರಲ್ವಾ. ಅವರೆಲ್ಲ ನಿಮಗೆ ತೋರಿಸೋದು ಏನಂದರೆ ಒಂದು ಟ್ರಕ್ಕಿಂಗ್ ಬಗ್ಗೆ, ಅವ್ರು ಹೋಗಿರೋದ್ರ ಬಗ್ಗೆ, ಒಂದು ಬಜೆಟ್ ಬಗ್ಗೆ, ಆ ಒಂದು ದೇವಸ್ಥಾನದ ಬಗ್ಗೆ ತೋರಿಸ್ತಾರೆ. ಯಾವುದೇ ರೀತಿ ಲ್ಯಾಂಡ್ಸ್ಲೈಡ್ ಬಗ್ಗೆ ತುಂಬ ಯಥೇಚ್ಛವಾಗಿ ಯಾರೂ ಸಹ ತೋರಿಸಲ್ಲ. ನಾನು ನನ್ನ ಕಣ್ಣಾರೆ ನೋಡಿದ ಘಟನೆಗಳು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಅಂದರೆ ತುಂಬ ರಿಸ್ಕಿ ಪ್ಲೇಸ್ ಆಗಿರುತ್ತೆ. ನೀವು ಹೋಗ್ಬೇಕಂತಿದ್ದಾಗ ಅಲ್ಲಿನ ವೆದರ್ನ ನೋಡಿಕೊಂಡೇ ಹೋಗಿ. ಯಾಕಂದರೆ ಯಾವಾಗ ಬೇಕಾದರೂ ಮಳೆ ಆಗ್ಬೋದು ಅಥವಾ ಭೂಕುಸಿತ ಬೇಕಾದರೆ ಉಂಟಾಗ್ಬೋದು. ಅಂಥ ಒಳ್ಳೆ ರಿಸ್ಕಿ ಪ್ಲೇಸ್ ಅಂತ ಕೇದಾರ್ನಾಥ್ ಹೇಳ್ತೀನಿ ನಿಮಗೆ. ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ನೀವು ಹೋಗ್ಬೇಕಂತಿದ್ರೆ ಅಲ್ಲಿನ ವೆದರ್ನ ತುಂಬ ಅಂದರೆ ತುಂಬ ನೆನಪಲ್ಲಿ ಇಟ್ಕೊಂಡು ನೋಡಿಕೊಂಡೇ ಹೋಗಿ. ಇಲ್ಲಾಂದರೆ ಯಾವಾಗ ಯಾವ ರೀತಿ ಏನಾಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ.
ಗುರು ಇಷ್ಟೊತ್ತು ಒಂದು ನರ್ಕದ ಜರ್ನಿ ಮಾಡ್ಕೊಂಬಂದೆ. ಇವಾಗ ತಾನೇ ಹಿಮಾಲಯ ನೋಡ್ತಾ ಇದ್ದೀನಿ. ಹಿಮಾಲಯ ನೋಡಿದ್ದೆ ನನಗೆ ಒಂದು ಫೀಲೇ ಬೇರೆ ರೀತಿ ಆಯಿತು. ಯಾಕಪ್ಪ ಅಂದರೆ ಕೇದಾರ್ನಾಥ್ ಧಾಮ ಇರೋದೇ ಹಿಮಾಲಯ ಹತ್ತಿರ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಸೋನ್ಪ್ರಯಾಗ್ಗೆ. ಜಸ್ಟ್ 20 ಕಿಲೋಮೀಟ್ರ್ ಅಷ್ಟೇ ಅಂತೆ ಜರ್ನಿ. ಇವಾಗ ಸೋನ್ಪ್ರಯಾಗ್ ಹೋಗೋಣ ಬನ್ನಿ. ಕೊನೆಯದಾಗಿ ನಾನಿವಾಗಿದ್ದೇನೆ ಸೋನ್ಪ್ರಯಾಗದಲ್ಲಿ. ನೀವು ನೋಡ್ತಾ ಇರ್ಬೋದು, ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಇಲ್ಲಿನ ವೆದರ್ ಯಾವಾಗ ಹೇಗೆ ಬೇಕಾದರೂ ಚೇಂಜ್ ಆಗ್ಬೋದು ಅಂತ. ಆಲ್ರೆಡಿ ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ನಾನಿವಾಗ 1 ಕಿಲೋಮೀಟ್ರ್ ಕಾಲ್ನಡಿಗೆಯಿಂದ ಜೀಪ್ ಇರುವ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಶೇರಿಂಗ್ ಜೀಪ್ ಮುಖಾಂತರ ನಾನು ಗೌರಿಕೊಂಡಕ್ಕೆ ತಲುಪಬೇಕು. ಬನ್ನಿ ಇವಾಗ ಜೀಪ್ ಇರೋ ಸ್ಥಳಕ್ಕೆ ಹೋಗೋಣ. ನೀವೆಲ್ಲ ನೋಡ್ತಾ ಇರ್ಬೋದು ಗುರು, ಇವರೆಲ್ಲ ಗುಂಪಲ್ಲಿ ಹೋಗ್ತಾ ಇದ್ದಾರೆ. ನಾನು ನೋಡಿದ್ರೆ ಒಬ್ಬ ಏಕಾಂಗಿಯಾಗಿ ಮಳೇಲಿ ನೆನ್ಕೊಂಡು ಹೋಗ್ತಾ ಇದ್ದೀನಿ ಆ ಒಂದು ಶೇರಿಂಗ್ ಜೀಪ್ ಇರುವಂಥ ಜಾಗಕ್ಕೆ. 8 ಜನ ಆ ಒಂದು ಜೀಪಲ್ಲಿ ಹೋಗೋವರೆಗೂ ನಾನು ಕಾಯಬೇಕಾಗುತ್ತೆ. ಇಲ್ಲಾಂದರೆ ನಾನು ಒಬ್ಬನೇ ಹೋಗ್ತೇನೆ ಅಂದರೆ 400 ರೂಪಾಯಿ ಕೊಟ್ಟು ಹೋಗಬೇಕಾಗುತ್ತೆ. ಜಸ್ಟ್ 7 ಕಿಲೋಮೀಟರ್ ಗೌರಿಕೊಂಡು ತಲುಪೋಗೋಸ್ಕರ. ಈ ಒಂದು ಬೋರ್ಡ್ ನೋಡಿದ್ಮೇಲೆ ನನಗಾಗಿದ್ದು ಖುಷಿನೇ ಬೇರೆ. ರೀಲ್ಸಲ್ಲೆಲ್ಲ ನೋಡಿ ನಾನು ಯಾವಾಗ ನೋಡ್ತೀನಿ ಅನ್ಸ್ಬಿಟ್ಟಿತ್ತು ಗುರು. ಕೊನೆಯದಾಗಿ ನಾನು ಶೇರಿಂಗ್ ಜೀಪ್ ಸಹ ಹತ್ತಿ ಆಯಿತು. ನಾನು 50 ರೂಪಾಯಿ ಕೊಟ್ಟು ವೆಯ್ಟ್ ಮಾಡಿ 8 ಜನ ಆದಮೇಲೆ ನಾನು ಒಬ್ಬ ಅಂತ ಹೇಳಿ ಈ ಒಂದು ಶೇರಿಂಗ್ ಮುಖಾಂತರ ಇಲ್ಲಿಂದ ಗೌರಿಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದೇ ಗೌರಿಕುಂಡ್. ಹರಿದ್ವಾರದಿಂದ ಈ ಒಂದು ಗೌರಿಕುಂಡ್ಗೆ ನಾನು ತಲುಪೋದಕ್ಕೆ ತಗೊಂಡಿರುವಂಥ ಸಮಯ ಸುಮಾರು 12 ಗಂಟೆಗಳ ಕಾಲ ಸಮಯ ತಗೊಂಡೆ. ರಿಯಲ್ ಟ್ರೆಕ್ ಇಲ್ಲಿಂದನೇ ಸ್ಟಾರ್ಟ್ ಅಂತ ನಿಮಗೆ ತಿಳಿಸ್ತೇನೆ. ನೀವೆಲ್ಲ ನೋಡೇ ಇರ್ತೀರಾ ಹರಿದ್ವಾರದಿಂದ ಗೌರಿಕುಂಡ್ಗೆ ನಾನು ಹೇಗೆ ತಲುಪಿದೆ ಅಂತ. ಸೊ ನನ್ನ ಒಂದು ಖರ್ಚು ಎಷ್ಟಾಯಿತು ಅನ್ನೋದು ನಿಮ್ಗೊಂದು ಡೌಟ್ಸ್ ಇರುತ್ತಲ್ವಾ. ಸೊ ಅದನ್ನು ನಾನು ಇವಾಗಲೇ ಕ್ಲಿಯರ್ ಮಾಡ್ತೀನಿ ಬನ್ನಿ. ಹರಿದ್ವಾರದಿಂದ ಸೋನ್ಪ್ರಯಾಗ್ಗೆ ಆಫ್ಲೈನ್ ಟಿಕೆಟ್ ಬಂದು 550 ರೂಪಾಯಿ ತೊಗೊತಾರೆ. 2 ಜಾಗದಲ್ಲಿ ಬ್ರೇಕ್ಫಾಸ್ಟ್ ಅಂತ ಹಾಕ್ತಾರೆ. ಅಲ್ಲಿ ನನ್ನ ಖರ್ಚು ಬಂದು 200 ರೂಪಾಯಿ ಖರ್ಚಾಗುತ್ತೆ. ನಾನು ಸೋನ್ಪ್ರಯಾಗ್ ತಲುಪಿದ ನಂತರ ಶೇರಿಂಗ್ ಜೀಪ್ ಮುಖಾಂತರ ನಾನು ಗೌರಿಕುಂಡಕ್ಕೆ ಸೇರಬೇಕು. ಶೇರಿಂಗ್ ಜೀಪ್ ಕಾಸ್ಟ್ ಬಂದು ಜಸ್ಟ್ 50 ರೂಪಾಯಿ ತೊಗೊತಾರೆ. ನಾನು ಇವಾಗ ಗೌರಿಕುಂಡಲ್ಲಿದ್ದೀನಿ ಅಲ್ವಾ. ಟೋಟಲ್ ಆಗಿ ನನ್ನ ಒಂದು ಖರ್ಚು ಎಷ್ಟಪ್ಪ ಆಯ್ತು ಅಂದರೆ 800 ರೂಪಾಯಲ್ಲಿ ನಾನು ಗೌರಿಕುಂಡಕ್ಕೆ ಸೇರ್ಕೊತೀನಿ. ಅದು ಹರಿದ್ವಾರದಿಂದ ಗೌರಿಕುಂಡ್ಗೆ ಒಂದು ಖರ್ಚಾಗಿರುತ್ತೆ, ಕಂಪ್ಲೀಟ್ ಖರ್ಚು. ಸೊ ರಿಯಲ್ ಒಂದು ಟ್ರೆಕ್ ಸ್ಟಾರ್ಟ್ ಆಗೋದೇ ಗೌರಿಕುಂಡಿಂದ ಕೇದಾರ್ನಾಥ್ಗೆ. ಸೊ ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್.